ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲ ಕೆಲಸ ಮುಗೀತು. ಗೋಕುಲ್ಗೆ ಮಲಗಿಸಿ ನಾನು ಕೂಡ ರೆಡಿಯಾಗಿ ಇವಾಗ ಕುತ್ಕೊತಾ ಇದ್ದೀನಿ. ಅಮ್ಮ ಫಸ್ಟ್ ಟಿ ವಿ ಆಫ್ ಮಾಡಬೇಕು. ನನ್ನ ಪುಟಾಣಿ ಕಂದ ಇವತ್ತಿಲ್ಲೇ ಮಲಗಿಬಿಟ್ಟಿದ್ದಾನೆ. ಅವನನ್ನು ಮಲಗಿಸಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಮಧ್ಯಾಹ್ನ ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಹಂಗೂ ಅಮ್ಮ ಸಪೋರ್ಟ್ ಮಾಡಿಬಿಟ್ಟು ಸ್ವಲ್ಪ ಕೆಲಸ ಮಾಡಿಕೊಟ್ಟು ಹೋದರು. ಆದರೂ ಆಗಿರಲಿಲ್ಲ. ಗೋಕುಲ್ ಮಲಗಿದ್ದಾನೆ. ಅವ್ನು ಮಲಗೋದೆ ಒಂದು ದೊಡ್ಡ ಕೆಲಸ. ಅವ್ನು ಮಲಗಿದ್ರೇ ಅರ್ಧ ಕೆಲಸ ನನಗೆ. ಅವನೊಂದು ಮಲಗಿದ್ರೆ ಸಾಕು, ಇನ್ನೆಲ್ಲ ಪಟ್ ಅಂತ ಮಾಡ್ಕೊತಿರ್ತೀನಿ. ಕರೆಂಟ್ ಹೋಗುತ್ತಾ? ಮಲಗಿಬಿಟ್ಟು ಆಡಿ ದಿವನ್ ಮೇಲೇ ಇವತ್ತು ಅಮ್ಮ ಬಂದಮೇಲೆ ಪೂಜೆ ಮಾಡ್ಕೊಳ್ತಾರೆ. ಅವರೇ ಮಾಡೋಕ್ಕಾಗಿರಲಿಲ್ಲ. ಗುರು ಡ್ಯೂಟಿಗೆ ಹೋಯ್ತು. ನಿಧಾನ ಮಾತಾಡ್ತಿದ್ದೀನಾ? ಗುರು ಡ್ಯೂಟಿಗೆ ಹೋಯ್ತು. ಡ್ಯೂಟಿಗೆ ಹೋದ್ಮೇಲೆ ತಿಂದು ರೆಡಿಯಾಗಿ ಗೋಕುಲ್ನ ಮಲ್ಕೊಂಡ. ಇವಾಗ ಹೋಗಿ ರೂಮ್ಗೆ ಹಾಕಿ ಅವನನ್ನು ಬೇರೆ ಕೆಲಸ ನೋಡ್ಕೋಬೇಕಷ್ಟೇ. ನಿನ್ನೆ ಮೊಬೈಲ್ ಹೊಡೆದಾಕಿದ್ದ, ಹೋಗಿ ರೆಡಿ ಮಾಡ್ಸ್ಕೊಂಬಂದೆ. ಅದೇ ಒಂದು ತಲೆನೋವು ಆಗ್ಬಿಟ್ಟಿತ್ತು. ಫುಲ್ಲು ಚಿತ್ರಾನ್ನ ಮಾಡಿ ನಾನು ಬರೋದ್ರಿಗೂ ಕೆಳಗಡೆ ಬಿಸಾಕಿ ಅಡ್ಡಬಿಟ್ಟಿದ್ದ. ಎಲ್ಲ ನೋಡಿ ಬಂದೆ. ನೋಡಿ ಇನ್ನೇನು ಮಾಡೋಕ್ಕಾಗುತ್ತೆ, ಚಿಕ್ಕ ಮಗು ಅಂದ್ಬಿಟ್ಟು ಹೋಗಿ ರೆಡಿ ಮಾಡಿಸ್ಕೊಂಬಂದೆ. ಅಂಗಡಿ ಅವನಿಗೆ ಒಳ್ಳೆ ಲಾಭ. 2,000 ರೂಪಾಯಿ ಹಂಗೆ ಕಿತ್ಕೊಂಡು ಕಳಿಸ್ಬಿಟ್ಟ ರೆಡಿ ಮಾಡಿ. ಹಂಗೂ ಹಿಂಗೂ ರೆಡಿ ಆಯಿತು. ಫೋನು ಮೊದಲು ಸ್ವಲ್ಪ ಹೊಡೆದಾಕಿದ್ವಿ. ಸ್ವಲ್ಪ ಅಂದರೆ ಮೊನ್ನೆ ಊರಿಗೆ ಹೋದಾಗ ಸ್ವಲ್ಪ ಹೊಡೆದೋಗಿತ್ತು. ಗೋಕುಲೇ ಹೊಡೆದಾಕಿದ್ದ. ನಿನ್ನೆ ಫುಲ್ಲು ರೆಡಿಯಾಗಿ, ಮಮ್ಮಿ ನಿನ್ಗೇನು ಟಾರ್ಚರ್ ಕೊಡಲ್ಲ, ಸ್ವಲ್ಪ ಹೊಡೆದೋಗೈತೆ, ಚೆನ್ನಾಗಿ ಕಾಣಿಸಲ್ಲ, ಎಲ್ಲ ಹೊಡೆದಾಕ್ಬಿಟ್ಟು ಕೊಡ್ತೀನಿ, ಹೋಗಿ ರೆಡಿ ಮಾಡಿಸ್ಕೊಂಬ ಅಂತ ಎಲ್ಲ ಹೊಡೆದಾಕೊಟ್ಟ. ಆಯಿತು ಕೊಡು ಅಂತ ಅವ್ನ ಮಕ್ಕಕ್ಕೆ ತಗೊಳಪ್ಪ ರೆಡಿ ಮಾಡು ಅಂತ ಕೊಟ್ಬಿಟ್ಟು ದುಡ್ಡಿ ಕೊಡಬೇಕಾಗಿದ್ರೆ ಹೊಟ್ಟೆ ಎಲ್ಲ ಹುರ್ಕೊಂಡು 2,000 ಕೊಟ್ಟು ರೆಡಿ ಮಾಡಿಸ್ಕೊಂಡು ಬಂದೆ. ಹಾಯ್ ಹಲೋ ಫ್ರೆಂಡ್ಸ್. ಇನ್ನು ಆಯ್ ಹೇಳಲ್ಲ, ಯಾವಾಗಲೂ ಬಾಯ್ ಹೇಳ್ತೀನಿ. ಫ್ರೆಂಡ್ಸ್, ಅಮ್ಮ ಬಂದು ಟೀ ಮಾಡಿಕೊಟ್ರು. ಪೂಜೆ ಕೂಡ ಅವರೇ ಮಾಡಿದ್ರು. ಇವತ್ತು ಸ್ವಲ್ಪ ಹುಷಾರಿಲ್ಲದ ಕಾರಣ ಅಡುಗೆನೂ ಇವತ್ತು ಅವ್ರದ್ದೇನೆ. ಟೀ ಬೇಕಂತ ಅವನಿಗೆ. ಫ್ರೆಂಡ್ಸ್, ನಮ್ಮಮ್ಮ ಬೆಳಗ್ಗೆ 8:40ಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ. ಹೋಗಿ ಬಂದು ಇವಾಗ 4 ಗಂಟೆ 4:15 5 ಈ 3 ಅವರ ಟೈಮಿಂಗ್ಸಲ್ಲಿ ಬರ್ತಾರೆ ಬೇಗ. ಹೆಂಗಿರುತ್ತೋ ಟೈಮಿಂಗ್ಸ್ ಅದು ನೋಡ್ಕೊಂಬಿಟ್ಟು ಬರ್ತಾರೆ ಬೇಗ. 4, 4:15 5 ಇಷ್ಟು ಒಳಗಡೆ ಬರ್ತಾರೆ. ಬೇಗನೆ ಬರ್ತಾರೆ. ನಾನು 5 ಗಂಟೆ ಆಗಲ್ಲ. ಬಂದು ನಾನು ಏನಾದರೂ ಮಾಡಿಲ್ಲ, ನನ್ನ ಕೈಲಿ ಆಗಿಲ್ಲ ಅಂದರೆ ಪಾಪ ಹೆಲ್ಪ್ ಮಾಡ್ತಾರೆ. ನಾನು ಚೆನ್ನಾಗಿದ್ರೆ ಅವ್ರಿಗೆ ಕಡ್ಡಿ ಎತ್ತಕ್ಕೂ ಬಿಡಲ್ಲ, ಎಲ್ಲ ಮಾಡಾಕ್ತೀನಿ ನಾನೇ. ಹಾಗಲಕಾಯಿ ಪಲ್ಯ ಕುಯ್ತೈತಮ್ಮ. ನುಗ್ಗೆಕಾಯಿ ಸಾರು ಜೊತೆ ಹಾಗಲಕಾಯಿ ಪಲ್ಯ ಉರಿದು ರೊಟ್ಟಿ ಇದಾವೆ ಅದಕ್ಕೆ. ಬಾಲ ಅಪ್ಪಿ ಗೋಕು ಜಣಮ್ಮ ಬಾ ಬಾರೆಲ್ಲಿ ಸಣ್ಣದೊಂದು ಗೊಗ್ಗು ಐತೆ ಕಣೆ. ಬಾರೆ ಗೊಗ್ಗು ಐತೆ, ಬಾರಮ್ಮ ಬಾರೆ. ಯಪ್ಪ ಚೆನ್ನಾಗ್ತಾ ಇದೆಯಮ್ಮ. ಟೊಮೆಟೊ ಹಾಕ್ತಾ ಐತೆ. ನಲ್ಲಿದೊಂದು ಪ್ರಾಬ್ಲಮ್ ಆಗೈತೆ, ಅದನ್ನು ತಂದು ಹಾಕ್ಸ್ಬೇಕು. ಮತ್ತೆ ಹಾಕಿನಿ, ಬೆಳ್ಳುಳ್ಳಿ ಹಾಕಿನಿ, ಹುಂಚೆಹಣ್ಣು ಹಾಕಿನಿ, ಬೆನ್ಸಕ್ಕೆ ಇಡ್ತೀನಿ ನಮಗೆ. ಆಮೇಲೆ ತರಕಾರಿ ಕಟ್ ಮಾಡಿ ನುಗ್ಗಿಕಾಯಿ ಸಾಂಬಾರು ಮಾಡ್ತೀನಿ. ನೀರು ಹಾಕ್ತಾ ಇದೆಯಮ್ಮ. ಯಾಕಂದ್ರೆ ಉಕ್ಕಿ ಚೆನ್ನಾಗೈತೆ. ಬೇಳೆ ಮುಗಿಸ್ತಾ ಇದ್ದಾರೆ ನಮ್ಮಮ್ಮ. ಎಷ್ಟು ಬೇಗ ನುಣ್ಣಗಾಗೋಗೈತಲ್ವೇ? 3 ವಿಸಿಲ್ಗೆ ಎಲ್ಲಿ ಕದ್ರಕೊಂಡು ಹೋಗುವ ಬೇಳೆ. ಎಣ್ಣೆ ಹಾಕ್ತಾ ಇದೆಯಮ್ಮ. ಹೇಳು. ಬೀರಿ ಸಾಸಿವೆ, ಕರಿಬೇವು ಹಾಕ್ತೀನಿ, ಒಣಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ತೀನಿ, ಸ್ವಲ್ಪ ಜೋರಾಗಿ ಮಾತಾಡೋ. ಸ್ವಲ್ಪ ಕೆಂಪಾಗಿ ಚೆನ್ನಾಗಿ ಬೆಂಕಬೇಕು.
ಆಲೂಗಡ್ಡೆ ಬದ್ನೆಕಾಯಿ ತರಕಾರಿ ಎಲ್ಲ ಹಾಕ್ತಿದ್ದೀನಿ. ಆಲೂಗಡ್ಡೆ ಬದ್ನೆಕಾಯಿ ನುಗ್ಗೆಕಾಯಿ ಮೂರು ಮಿಕ್ಸ್ ಮಾಡೀನಿ. ಜಾಸ್ತಿ ನುಗ್ಗೆಕಾಯಿ. ಅರಿಶಿನ, ಒಂದು ಬಂಗಾರ, ಸಾಂಬಾರ್ ಪುಡಿ ಮನೆಯಲ್ಲೇ ಮಾಡಿರೋದು. ಎಷ್ಟು ಹಾಕ್ತೀಯಮ್ಮ? ಎರಡು ಹಾಕ್ತೀನಿ. ಎಲ್ಲ ಕಲಿಸ್ತೀನಿ. ಬೇಳೆ ಎಲ್ಲ ಸಪ್ರೇಟಾಗಿ ಬೇಯಿಸ್ಕೊಂಡವ್ರೆ. ಈ ಕಡೆ ಮಾತ್ರ ಇದು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಅದಾದ್ಮೇಲೆ ಸಾಂಬಾರು ಹಾಕಂತೀಯಮ್ಮ. ಸಾಂಬಾರು ಹಾಕಂತವ್ರೆ. ಇವಾಗ ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ರಲ್ಲ ಅದನ್ನೆಲ್ಲ ಹಾಕ್ತವ್ರೆ. ಬೇಳೆ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಇದ್ದಾರೆ, ರುಬ್ಬಿರೋದು. ಕೊತ್ತಂಬರಿ ಹಾಕ್ತೀನಿ. ಅದು ಸಾರಮ್ಮ ಉಳಿದಿರೋದು. ಸಾಂಬಾರು ಹಾಕ್ತೀನಿ. ಸ್ವಲ್ಪ ಹಾಕಿದ್ರೆ ತಳೆ ಅಂಟಬಾರ್ದು ಅಂತ ಇದು ಫುಲ್ ಆಗ್ತೈತೆ ಇವಾಗ. ಇದು ಕುದ್ಮೇಲೆ ಹಾಕ್ತೀಯಾ? ಚಲೋ ಆಗ್ತೈತೆ ಅಂತ. ಕುದ್ಮೇಲೆ ಕಮ್ಮಿ ಆಯ್ತು. ಸರಿ. ಮಂದೆ ಇರೋದು ಎತ್ತಿಕೈತೆ, ಆಮೇಲೆ ಆಗ್ತೈತೆ. ಯಾಕಂದ್ರೆ ಚಿಕ್ಕ ಪಾತ್ರೆ ತುಂಬ ಹೋಗ್ತೈತೆ, ಚಲೋ ಹೋಗ್ತೈತೆ. ಆಮೇಲೆ ಚೆನ್ನಾಗಿ ಬಂದೈತಮ್ಮ. ನುಗ್ಗೆಕಾಯಿ ಸುಗ್ಗೆಕಾಯಿ ಸಾರು ಊರಿಂದ ತಂದಾಗಿಂದ ಇದೇ ಸಾರಿ ಆಗೋಗೈತೆ ಮನೆಗೆ. ಏನಮ್ಮ? ಏನು ಹೇಳೆ ನಿಂದು? ಏನು? ನೀನು ಸ್ಕೂಲ್ಗೆ ಹೋಗು, ಸ್ಕೂಲ್ಗೆ ಹೋಗಿ ನೀನು. ಕುದೀತಾ ಇತ್ತಲ್ಲ, ಚೆನ್ನಾಗಾಗೈತಮ್ಮ. ಕುದ್ದೋಗೈತಾ? ಬೆಳೆವಲ್ಲ, ಅದಕ್ಕೆ ಬೆಂದೋಗತ್ತೈತೆ. ಇನ್ನೊಂದು ಕಡೆ ಅನ್ನಕ್ಕೆ ಇಕ್ಕಿದ್ಯಮ್ಮ. ಇವಾಗ ಅಗ್ಲಕಾಯಿ ಉರಿತೀಯಾ? ಉರಿ. ನಮ್ಮಮ್ಮ ಅಡುಗೆ ಮಾಡೈತಿ ಇವತ್ತು. ಹ್ಞೂ ನೋಡಿ ಸುಬ್ಬ, ಸುಬ್ಬರಿ ಸುಬ್ಬ. ಹ್ಞೂನಮ್ಮ, ಅವ್ನು ಕುದ್ದೈತಲ್ಲ ಅವ ಆಫ್ ಮಾಡು. ಸುಬ್ಬಿ ಹ್ಞೂನಮ್ಮ. ಹ್ಞೂ ಕುರ್ಕುರೆ ಕೊಡ್ಬೇಕಾ? ಬೆಳಗ್ಗೆ ತಿನ್ನೋಂತೆ ಮಗನೇ. ಚೆನ್ನಾಗಿತ್ತು ಹೇಳು. ಫ್ರೆಂಡ್ಸ್, ಊಟ ಮಾಡ್ತಾ ಇದ್ದೀವಿ ನೋಡಿ. ಹಾಗಲಕಾಯಿ ಪಲ್ಯ, ಸಾಂಬಾರು, ಅನ್ನ ಎಲ್ಲ ಸೂಪರಾಗಿದೆ. ಕುತ್ಕೊಳ್ಳಿ ಜನ. ಗೋಕುಲ್ಗಾಗಿ ಊಟ ಮಾಡಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಎಲ್ಲರದ್ದು ಕಾಫಿ ಆಯಿತಾ? ನಮ್ಮದು ಅಡುಗೆನೇ ಆಗೋಯ್ತು. ಕಾಫಿ ಕುಡಿದು ಸಂಜೆ ನಾವು 4 ಗಂಟೆಗೆಲ್ಲ ಕಾಫಿ ಕುಡಿದ್ಬಿಡ್ತೀವಿ. ಅಡುಗೆ ಸ್ಟಾರ್ಟ್ ಮಾಡ್ತೀವಿ. ಯಾಕಂದರೆ ಗೋಕುಲ್ ಕೂಡ ಪಾಪ ಚಿಕ್ಕವನಲ್ವಾ, ಊಟ ಮಾಡಿಸೋಣ ಅಂತ ಅಷ್ಟೇ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟು ಚಿಕ್ಕದಾಗಿ ನಾವು ವ್ಲಾಗ್ ಮಾಡಿದ್ದು. ಪ್ಲೀಸ್ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.